ಮುಳಬಾಗಿಲು ಅಮರಜ್ಯೋತಿ ವಿದ್ಯಾಸಂಸ್ಥೆ ಅಧ್ಯಕ್ಷರಾದ ಕಾಡಿನಹಳ್ಳಿ ನಾಗರಾಜ್ ಅವರು ಹಾಗೂ ಸಂಸ್ಥೆಯ ಆಡಳಿತ ಮಂಡಳಿ ಶಿಕ್ಷಕರು ಜೆಡಿಎಸ್ ಮುಖಂಡ ಹಾಗೂ ವಕೀಲರಾದ ಶ್ರೀನಿವಾಸ್ ರೆಡ್ಡಿ ಅವರ ಜನ್ಮ ದಿನಾಚರಣೆಯನ್ನ ಸರಳವಾಗಿ ಆಚರಿಸಿದ್ದಾರೆ. ಈ ವೇಳೆ ಕಾಡಿನಹಳ್ಳಿ ನಾಗರಾಜ್ ಅವರು ಶ್ರೀನಿವಾಸ್ ರೆಡ್ಡಿ ಅವರಿಗೆ ಶಾಲು ಹೊದಿಸಿ ಹೂವಿನ ಹಾರ ಹಾಕುವುದರ ಮೂಲಕ ಸಿಹಿ ತಿನ್ನಿಸಿ ಶುಭ ಹಾರೈಸಿದ್ದಾರೆ. ಅಲ್ಲದೆ ಶ್ರೀನಿವಾಸ್ ರೆಡ್ಡಿ ಮತ್ತು ಅವರ ತಂದೆ ನಮ್ಮ ಶಾಲೆ ಮೇಲೆ ಅತ್ಯಂತ ಗೌರವ ಇಟ್ಟುಕೊಂಡಿದ್ರು. ಅವರ 3 ಜನ ಮಕ್ಕಳು ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ರು ಎಂದು ಸಹ ಮಕ್ಕಳ ಶುಲ್ಕ ವಿಚಾರದಲ್ಲಿ ರಿಯಾಯಿತಿ ಕೇಳಿದ್ದಿಲ್ಲ. ನಮ್ಮ ಮತ್ತು ಅವರ ವಿಶ್ವಾಸ ಚೆನ್ನಾಗಿತ್ತು. ಶ್ರೀನಿವಾಸ ರೆಡ್ಡಿ ಅವರು ಇಂತಹ ಹುಟ್ಟು ಹಬ್ಬಗಳು ನೂರಾರು ಆಚರಿಸಿಕೊಳ್ಳಲಿ ಎಂದು ಕಾಡಿನಹಳ್ಳಿ ನಾಗರಾಜ್ ಅವರು ಶುಭ ಹಾರೈಸಿದ್ದಾರೆ. ಕೋಮಲ್ ನಿರ್ದೇಶಕ ಸಾಮೇಗೌಡ, ಅಮರ್ ಜ್ಯೋತಿ ವಿದ್ಯಾಸಂಸ್ಥೆ ಕಾರ್ಯದರ್ಶಿ ಅಶೋಕ್, ಯುವ ಮುಖಂಡ ಕಾಸುವು ರೆಡ್ಡಹಳ್ಳಿ ರಾಜು, ಜೆಡಿಎಸ್ ಮುಖಂಡ ಮುರಳೀಗೌಡ ಸೇರಿದಂತೆ ಅವರ ಜೊತೆ ವಿದ್ಯಾಸಂಸ್ಥೆಯ ಶಿಕ್ಷಕರು ಹಾಗೂ ಸಿಬ್ಬಂದಿ ಹಾಜರಿದ್ದರು. ಶ್ರೀನಿವಾಸ ರೆಡ್ಡಿ ಅವರು ನಮ್ಮ ಪೋಷಕರು, ಅವರ 3 ಜನ ಮಕ್ಕಳು ನಮ್ಮ ಶಾಲೆಯಲ್ಲಿ ಓದಿದ್ದು. ಅವರ ತಂದೆಯವರು ಯಾವ ರೀತಿ ಅಂತಂದ್ರೆ, ಇಷ್ಟೆಲ್ಲ ಇದ್ರು ಕೂಡ ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕೆ ಆಚೆ ಬಂದು ಗಾಡಿನಲ್ಲಿ ಒಳಗೆ ಕೂತ್ಕೋಬಹುದು, ಒಳಗೆ ಬರ್ತಾನೆ ಆಚೆ ನಿಂತ್ಕೊಂಡು ಗಾಡಿ ಮೇಲೆ ಕೂತ್ಕೊಂಡು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ರು. ಅಷ್ಟು ಶಿಸ್ತಾಗಿತ್ತು. ಜೊತೆಗೆ ಒಂದು ದಿವಸ ಕೂಡ 3 ಮಕ್ಕಳಿಗೆ ₹1 ಕೂಡ ಕನ್ಸೆಷನ್ ಕೇಳಿದವರಲ್ಲ. ಒಂದೇ ಸಾರಿ ಕಟ್ಬಿಡೋರೆಲ್ಲ ಅವರೇ ಬರ್ತಾ ಇದ್ರು. ಅವ್ರ ತಂದೆಯವರು ಬಂದು ನಮ್ಮನ್ನೇನು ಮಾತಾಡಿಸ್ತಾನೂ ಇಲ್ಲ, ಹೇಳ್ತಾನೂ ಇರಲಿಲ್ಲ. ಪೂರ್ತಿಯಾಗಿ ಒಂದೇ ಸಾರಿ ದುಡ್ಡು ಕಟ್ಬಿಟ್ಟು 3 ಜನಕ್ಕೂ ಹೊರಟೋಗ್ತಾ ಇದ್ರು. ಆ ರೀತಿ ನಮ್ಮ ಜೊತೆಗೆ ನಮ್ಮ ಶಾಲೆ ಕಾಲೇಜು ಅಂತಂದ್ರೆ ಶ್ರೀನಿವಾಸ ರೆಡ್ಡಿ ಅವರಿಗೆ ಅವ್ರ ತಂದೆಯವ್ರಿಗೂ ಕೂಡ ಬಹಳ ಒಂದು ಗೌರವ ಇದೆ. ಹಾಗಾಗಿ ಇವತ್ತು ಜನ್ಮದಿನ ಆಚರಿಸಿಕೊಂಡಿದೆ. ಶಾಲೆಯ ಪರವಾಗಿ, ಕಾಲೇಜಿನ ಪರವಾಗಿ, ಎಲ್ಲರ ಪರವಾಗಿ ಅವರಿಗೆ ಶುಭಾಶಯಗಳನ್ನ ಕೊಡ್ತಾ, 3 ವರ್ಷ ಇಲ್ಲಿ ಬೇಕಾದಷ್ಟಿದೆ, ಆಯಸ್ಸು ಆರೋಗ್ಯ ಚೆನ್ನಾಗಿ ಕೊಡ್ಲಿ, ದೇವರು ಅವ್ರನ್ನ ಚೆನ್ನಾಗಿರ್ಲಿ. ನಮ್ಮ ಶಾಲೆ ಕಾಲೇಜ್ ಮೇಲೆ ಅವರ ಒಂದು ಒಳ್ಳೆ ಅಭಿಪ್ರಾಯ ಮುಂದಕ್ಕೂ ಇರ್ಲಿ ಅಂತ ಹೇಳ್ತಾ, ನಾವು ಅವರಿಗೆ ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಾನು ತಿಳಿಸ್ಲಿಕ್ಕೆ ಇಚ್ಛೆಪಡ್ತೀನಿ. ಇವತ್ತೊಂದು ದಿನ ನಮ್ಮ ಶ್ರೀನಿವಾಸ ರೆಡ್ಡಿ ಅವರ ಒಂದು ವಿಶೇಷ ದಿನ ಅಂತ ಹೇಳ್ಬೋದು. ಅವರು ನಮ್ಮ ವಿದೇಶಿಗಳು ಎಲ್ಲ ರೀತಿಯಲ್ಲೂ ನಮ್ಮನ್ನು ಯಾವುದೇ ಕಾರಣಕ್ಕೂ ನಮ್ಮ ಬಿಡೋದಿಲ್ಲ. ಯಾಕಂತಂದರೆ ಎಕ್ಸಾಂಪಲ್ ಮೊನ್ನೆ ಚುನಾವಣೆ ಆಯಿತು, ಯಾರೇನು ಹೇಳಿ 24 ಗಂಟೆ ನಾನಾದ್ರೂ ನಿದ್ದೆ ಮಾಡ್ತಿದ್ದೆ, ಆ ಥರ ನಿದ್ದೆ ಮಾಡ್ತಾ ಇರಲಿಲ್ಲ. ಆ ನಿಟ್ಟಿನಲ್ಲಿ ನಮ್ಮ ವಿದೇಶಿಗಳಾಗಿರ್ತಾರೆ ನಮ್ಮ ಶ್ರೀನಿವಾಸ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಮತ್ತೊಮ್ಮೆ ಹೇಳ್ತಾ, ಏನು ಇವತ್ತಿನ ನಮ್ಮ ನಾಗರಾಜಣ್ಣ ಸ್ಕೂಲಲ್ಲಿ ನಮ್ಮ ಉಪನ್ಯಾಸಕರು ಎಲ್ಲರೂ ಸಹ ಈ ಸಂದರ್ಭದಲ್ಲಿ ಸೇರಿರ್ತಾರೆ. ಎಲ್ಲರ ಒಂದು ಆಶೀರ್ವಾದ ನಮ್ಮ ಶ್ರೀನಿವಾಸ ಇರಲಿ, ದೇವರು ಒಳ್ಳೇದು ಮಾಡಲಿ ಅಂತ ಕುಟುಂಬಕ್ಕೆ ಅವ್ರಿಗೆ ನಮ್ಮ ನಾಗಣ್ಣ ಹೇಳಿದಂಗೆ ದುಡ್ಡಿಗೆ ಬೇಕಾದಷ್ಟು ಇದು ಅಧಿಕಾರ ಬರಲಿ, ಅಧಿಕಾರ ಮುಂದಿನ ಒಳ್ಳೆ ಅಧಿಕಾರ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಇವತ್ತಿನ ಅವರನ್ನ ನಾನು ಮನಸ್ಫೂರ್ತಿಯಾಗಿ ನನ್ನ ಆಶೀರ್ವದಿಸ್ತಾ ಇದ್ದೀನಿ ಅಂತ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ನಮ್ಮ ನಾಗರಾಜಣ್ಣ, ನಮ್ಮ ಅಶೋಕು ಮತ್ತು ಈ ಸಂಸ್ಥೆಯ ಎಲ್ಲ ಗೌರವಾನ್ವಿತ ಶಿಕ್ಷಕ ಬಂಧುಗಳಿಗೆ, ವಿಶೇಷವಾಗಿ ನನ್ನ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ನಮ್ಮ ಶಾಮಣ್ಣಿಗೆ, ನಮ್ಮ ಕಸೂರಹಳ್ಳಿ ರಾಜು ಅವರಿಗೆ, ಇವರೆಲ್ಲರೂ ಕೂಡ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ ಅಷ್ಟೇ ನಮ್ಮ ನಾಗರಾಜಣ್ಣ ಮಾತಾಡೋದು, ಈ ಸಂಸ್ಥೆ ಹೇಗೆ ಅಂದರೆ, ನಮ್ಮ ಭಾವನೆ ಯಾವತ್ತೂ ಕೂಡ ಇದು ನಮ್ಮ ಸಂಸ್ಥೆ ಅಂತ. ಇವತ್ತು ನಾನು ಒಂದು ವಿಚಾರವನ್ನು ಹೇಳ್ತೀನಿ, ಸಂಬಂಧಗಳು ಯಾವ ರೀತಿ ಇರ್ತದೆ ಅನ್ನೋದಕ್ಕೆ ನಮ್ಮ ನಾಗರಾಜನ ನಿದರ್ಶನ. ಪ್ರತಿ ವರ್ಷವೂ ಕೂಡ ಅವ್ರು ಎಷ್ಟೇ ಕೆಲಸಗಳಿದ್ರು ಕೂಡ, ಎಷ್ಟೇ ಕೆಲಸದ ಒಂದು ಒತ್ತಡ ಇದ್ರೂ ಕೂಡ, ನಮ್ಮ ಆತ್ಮೀಯರು, ನಮ್ಮ ಹಿತೈಷಿಗಳು ಅಂತ ನಮ್ಮನ್ನು ಗುರುತಿಸಿ ನಮ್ಮ ಶಾಲೆಗೆ ಕರೆಸ್ಕೊಂಡು, ಎಲ್ಲ ನಮ್ಮ ಸಿಬ್ಬಂದಿಯನ್ನು ಕರೆಸ್ಕೊಂಡು ಅವರು ಪ್ರತಿ ವರ್ಷ ಕೂಡ ನಮ್ಗೆ ಆಶೀರ್ವಾದ ಮಾಡ್ತಾರೆ. ಇಷ್ಟೇ ಸಂಬಂಧಗಳು. ನಾವು ಏನು ಹಣ ಮಾಡಿದ್ದೀವಿ, ಏನು ಆಸ್ತಿಗಳು ಮಾಡಿದ್ದೀವಿ, ಇವ್ಯಾವ ಕೂಡ ಲೆಕ್ಕಕ್ಕೆ ಬರೋದಿಲ್ಲ. ಅದ್ಯಾವುದು ಗಣನೆಗೆ ಬರೋದೇ ಇಲ್ಲ. ಈ ಕರೆಸಿ ಒಬ್ಬರೊಬ್ಬರು ಕೂತ್ಕೊಂಡು ತಮ್ಮ ಒಬ್ಬೊಬ್ಬರ ವಿಚಾರಗಳನ್ನು ಒಂದು ಮೆಲುಕಾಗ್ತಾರಲ್ಲ, ಅದು ಬಹಳ ವಿಚಾರ. ಪ್ರತಿ ವರ್ಷ ಕೂಡ ಅವರ ಎಲ್ಲೇ ಇದ್ರು ಕೂಡ ನನ್ನನ್ನು ಗುರುತಿಸಿ ಇಲ್ಲ ಮನೆಗೆ ಬಂದೋ ಅಲ್ಲದೆ ಇಲ್ಲೇ ಕರ್ಸ್ಕೊಂಡು ಒಂದಲ್ಲ ಒಂದು ರೀತಿ ನನಗೆ ಆಶೀರ್ವಾದ ಮಾಡ್ತಾನೆ ಇದ್ದಾರೆ. ಯಾವತ್ತೂ ಕೂಡ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನನಗೆ ರಾಜಕೀಯ ಗುರುಗಳು ನಮ್ಮ ಆಲಂಗು ಶ್ರೀನಣ್ಣವರು.
ನಮ್ಮ ಆಲಂಗೂರು ಶ್ರೀಣ್ಣನವರು ಹೋದ್ಮೇಲೆ ಆ ಸ್ಥಾನ ನಮ್ಮ ನಾಗರಾಜನ್ ಕೊಟ್ಟಿದ್ರು. ಅವ್ರು ಕೊಟ್ಟಿದ್ರು ಕೂಡ ಪ್ರತಿ ಕಾರ್ಯಕ್ರಮದಲ್ಲೂ ಪ್ರತಿ ವಿಚಾರದಲ್ಲೂ ಕೂಡ ನನ್ನಾಗ್ಬೋದು, ನಮ್ಮ ಶಾಮಣ್ಣ ಆಗ್ಬೋದು, ನಮ್ಮ ನಾಯಕರು ಯಾರೇ ಆಗಿರಲಿ, ನಮ್ಮ ಕಾರ್ಯಕರ್ತರನ್ನ ಯಾವುದೇ ಕಾರ್ಯಕ್ರಮಗಳು ಕೂಡ ನಮ್ಮನ್ನು ಗುರುತಿಸ್ತಾರೆ. ಅದಕ್ಕೆ ಅವ್ರಿಗೆ ನಾವು ಅಭಾರಿಯಾಗಿದ್ದೇವೆ. ಇವತ್ತು ಎಲ್ಲ ಮುಂದೆನೂ ಕೂಡ ಹೇಳ್ತೀವಿ. ಇವತ್ತು ಯಾವ ರೀತಿ ನಿಮ್ಮ ಜೊತೆ ಒಳ್ಳೆ ಸಂಬಂಧಗಳಿದೆಯೋ ಮುಂದಿನ ದಿನಗಳು ಕೂಡ ನಿಮ್ಮ ಜೊತೆ ಇರ್ತೀವಿ. ನೀವು ಏನು ನಿರ್ಧಾರಗಳು ತಗೊಳ್ತೀವೋ ಅದ್ರ ಹಿಂದೆ ನಾವು ಇರ್ತೀವಿ ಅಂತ ಹೇಳ್ತಾ, ನೀವು ನಮ್ಮ ಮೇಲೆ ಅಭಿಮಾನ ಇಟ್ಟಿರೋದಕ್ಕೆ ನಾವು ಮೊದಲನೇದಾಗಿ ನಿಮಗೂ ನಮ್ಮ ಅಶೋಕ್ ಸರ್ ಅವರು ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ನಮ್ಮ ಶಾಮಣ್ಣವರ ವಿಚಾರಕ್ಕೆ ಬಂದಾಗ ಅವ್ರ ಸಂಬಂಧಗಳು ನಮ್ಗೆ ಹೆಂಗೆ ಒಂದು 25-30 ವರ್ಷದಿಂದ ನಾವು ಸ್ನೇಹಿತರು. ಆವತ್ತು ಹೆಂಗಿದೀವೋ ಇವತ್ತು ಅದೇ ಒಂದು ಅವಿನಾಭಾವ ಸಂಬಂಧಗಳಿದ್ವಿ. ನಾನು ಒಂದು 8 ದಿವಸ ನಾನು ಕಾಣಿಸ್ಲಿಲ್ಲ ಅಂತ ಕೂಡ ಮನೆಗೆ ಹುಡುಕೊಂಡು ಬರ್ತಾರೆ, ಇಲ್ಲ ಫೋನ್ ಮಾಡ್ತಾರೆ, ಎಲ್ಲಿದ್ಯಾ ಅಂತ ಕರೀತಾರೆ, ನಾನು ಎಲ್ಲಿದ್ರೆ ಅಲ್ಲಿ ಬರ್ತಾರೆ. ಯಾಕಂದ್ರೆ ಇವೆಲ್ಲ ಏನಂತಂದ್ರೆ ನಾವು ಏನು ಮನುಷ್ಯರಾಗ್ಬಿಟ್ಟಿದ್ದೀವಿ, ಒಂದು ಒಳ್ಳೆ ಸಂಬಂಧಗಳು ಇರಬೇಕು ಅನ್ನೋದಕ್ಕೆ ಇದು ಮುಖ್ಯವಾಗಿರ್ತಕ್ಕಂಥ ಒಂದು ಕಾರಣ. ಆ ನಿಟ್ಟಿನಲ್ಲಿ ನಮ್ಮ ಶಾಮಣ್ಣವರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಅಭಿಮಾನಕ್ಕೆ ನಾವು ಸದಾ ಚಿರುಣಿ ಅಂತ ಹೇಳ್ತಾ, ವಿಶೇಷವಾಗಿ ನಮ್ಮ ಮುರಳಿ ನಾನು ಮರೆತೆ ಪ್ರತಿ ವರ್ಷವೂ ಕೂಡ ಯಾವುದೇ ನನ್ನ ಜನ್ಮದಿನದ ಕಾರ್ಯಕ್ರಮದ ಕೂಡ ಬಂದು ವೈಯಕ್ತಿಕವಾಗಿ ನನಗೆ ವಿಶೇಷವಾಗಿ ನನಗೆ ಅವ್ರು ಅಭಿನಂದಿಸ್ತಾರೆ. ಅವರು ಕೂಡ ಧನ್ಯವಾದಗಳು ಹೇಳ್ತಾರೆ. ಮತ್ತು ಈ ಸಂಸ್ಥೆ ಎಲ್ಲ ಗೌರವಾನ್ವಿತ ಶಿಕ್ಷಕ ಬಂಧುಗಳು, ಅವ್ರು ನಾನು ಅಭಾರಿಯಾಗಿದ್ದೇನೆ. ಇಲ್ಲೇ ಅಲ್ಲ, ಎಲ್ಲಿ ಅಡ್ಡ ಬಂದ್ರು, ಎಲ್ಲಿ ನನಗೆ ಕಾಣಿಸಿದ್ರು ಕೂಡ ಪ್ರೀತಿಯಿಂದ ವಿಶ್ವಾಸ ಮಾಡ್ತಾರೆ. ಸೊ ಪ್ರೀತಿಯಿಂದ ವಿಶ್ ಮಾಡ್ತಾರೆ. ಅದು ನಮ್ಗೆ ಎಷ್ಟು ಮನಸ್ಸಿಗೆ ಉಲ್ಲಾಸ, ಖುಷಿ ಕೊಡ್ತದೆ ಅಂತಂದ್ರೆ ನಿಜವಾಗ್ಲೂ ಅದನ್ನ ಹೇಳ್ಕೊಳಕ್ಕಾಗಲ್ಲ. ಈ ಸಂಸ್ಥೆ ಎಲ್ಲಾ ಗೌರವಾನ್ವಿತ ಶಿಕ್ಷಕ ಬಂಧುಗಳಿಗೆ ನಾನು ಅನಂತ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.